ಒಂದೇ ಪಿಸು ಮಾತು ಅಳಿಸಿತು ನೋವನ್ನು, ಒಂದೇ ಕಿರು ಸ್ಪರ್ಶ ಮರೆಸಿತು ಮಾತನ್ನು, ಒಂದೊಂದೇ ಅಲೆ ಸೇರಿ ಚಂದ ಜೀವನ, ಮಿಂಚೊಂದು ಭಾವದ ತಡಿಯಲ್ಲಿ, ಹೂವುಂಟು ಬೆಂಕಿಯ ಮಡಿಲಲ್ಲಿ, ಮಿಂಚೊಂದು ಭಾವದ ತಡಿಯಲ್ಲಿ, ಹೂವುಂಟು ಬೆಂಕಿಯ ಮಡಿಲಲ್ಲಿ. ಮನೆ ಮುಂದೆ ನಿಂತು ನಿನ್ನ ಕಾಡುವಂತೆ ಈ ಹೊತ್ತು ಬಿರುಗಾಳಿ ಬಂತು ಯಾವ ಊರಿಂದ, ನೆರಳನ್ನೇ ಕೀಳುವಂತೆ ಬೆನ್ನಿಂದ, ಜೊತೆಯಾಗಿ ಒಲೆಯ ಮುಂದೆ ಹಂಚಿಕೊಂಡ ಕೈ ತುತ್ತು ನಿನ್ನನ್ನೇ ಕೂಗಿದೀಗ. ನನ್ಗೆ ಅರ್ಥ ಆಗುತ್ತೆ ಮಲ್ಲಿ, ನಿನ್ನ ಕನಸು ನನಸಾಗುತ್ತೆ, ನಿನ್ನ ಜೀವನ ಸರಿ ಹೋಗುತ್ತೆ. ಹಾಗಂತ ದೇವ್ರು ನಾನು ಕೇಳ್ಕೊತೀನಿ, ಭಾವವೆಂದು ಕಳೆಯುತ್ತ ಕೂಡುತ್ತ ಏನೇನು ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ನಮಗೋಸ್ಕರ ಬೇರೆಯವ್ರು ಪ್ರಾರ್ಥನೆ ಮಾಡ್ತಾರಲ್ಲ, ಬೆಳಕು ಅದು ಬೇಗ ಫಲಿಸ್ತಂತೆ, ಬೇಗ ಫಲ ಕೊಡುತ್ತಂತೆ. ಹೂವುಂಟು ಬೆಂಕಿಯ ಮಡಿಲಲ್ಲಿ, ಬೆಳಕುಂಟು ರಾತ್ರಿಯ ತುದಿಯಲ್ಲಿ, ಹೂವುಂಟು ಬೆಂಕಿಯ ಮಡಿಲಲ್ಲಿ. ಕನಕ, ನೀ ನಂಗೆ ಸಿಕ್ಕಿರ್ಲಿಲ್ಲ ಅಂದಿದ್ದಿದ್ರೆ ಈ ಊರಲ್ಲಿ ಎಲ್ಲಿ ಕಾಣೆ ಆಗ್ತಿದ್ನೋ ಏನೋ, ಎಲ್ಲಿ ಹೋಗ್ತಿದ್ನೋ, ಕೊನೆಗೆ ಬದುಕಿರ್ತಿದ್ನೋ ಇಲ್ವೋ. ನಿಮ್ಮ ತಲೆಗಿಷ್ಟು ನೀನು ಯಾವಾಗಲೂ ಇದೇ ರೀತಿ ಮಾತಾಡ್ತೀಯ, ನಿಂಗೆ ಒಳ್ಳೆ ರೀತಿ ಯೋಚನೆ ಮಾಡೋಕ್ಕೆ ಬರೋಕ್ಕಿಲ್ವಾ? ಯಾವ ಜನ್ಮದಲ್ಲಿ ನನ್ನ ಅಕ್ಕ ತಂಗಿ ಆಗಿತ್ತು ನೀನು, ಈ ಜನ್ಮದಲ್ಲಿ ನಿನಗೆ ತೀರ್ಸಕ್ಕಾಗ್ತಿರೋಷ್ಟು ಋಣದ ಭಾರ ನನ್ನ ತಲೆ ಮೇಲೆ ಹೊರಿಸಿದ್ಯಾ. ಎಂಥ ಋಣ? ಸ್ನೇಹ ಅಂದರೆ ಕಷ್ಟ ಸುಖ ಇದೆಲ್ಲಕ್ಕೂ ಭಾಗಿಯಾಗಬೇಕು, ಇದೆ ಅಲ್ವಾ ನಿಜವಾದ ಸ್ನೇಹ? ನೋಡು, ನಿನ್ನ ತವ್ರ ಮನೆಗೆ ಹೋಗೋಕ್ಕಾಗಿಲ್ಲ ಅಂತ ನಿನ್ನ ಕೊರಗಬೇಡ. ನನ್ನ ಕೈಯಾರೆ ನಿಮಗೆ ಉಡಿ ತುಂಬಿಸಿವ್ನಿ, ಇನ್ಮ್ಯಾಕೆ ಇದೆ ತವ್ರ ಮನೆ. ನೀವು ಯಾವಾಗ ಬೇಕಾದರೂ ಇಲ್ಲಿಗೆ ಬರ್ಬೋದು, ಯಾವ ಕ್ಷಣ ಬೇಕಾದರೂ ನೀ ಇಲ್ಲಿಗೆ ಬಾ. ಮಲ್ಲಿ, ನೋಡು, ಶ್ರೀಕಾಂತ್ ಅಪ್ಪನವ್ರು ಬಂದವ್ರೆ, ನೀನು ಅಳ್ಬೇಡ. ಸರಿ, ಹೋಗಿ ಬರ್ತೀನಿ ಕನಕ. ಕನಕ, ಮಲ್ಲಿನ ಕರ್ಕೊಂಡು ಬಾ. ಬಸ್ ಲೇಟ್ ಆಗುತ್ತೆ.
ಬಸ್ ಹತ್ತೀನಿ. ನಾನು ಬಿಟ್ಟು ಹೋಗ್ತೀನೋ? ಪರವಾಗಿಲ್ಲ, ಇಲ್ಲೇ ಹತ್ತಿರ ಇದೆ ಬಸ್. ನಾವು ಹೋಗ್ತೀವಿ. ಥ್ಯಾಂಕ್ಸ್. ಮರಿಬೇಡಪ್ಪ. ಊರಿಗೆ ಹೋದ್ಮೇಲೆ ಅವಾಗ ಒಂದು ನೆನಪಿಸ್ಕೊ ಬೇಡ ಸ್ನೇಹಿತನ. ಫೋನ್ ಮಾಡ್ತಾ ಇರು. ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ತಾ ಇದ್ದೆ. ಬೇಡ ರಾಮ್, ಇಷ್ಟು ದಿನ ನೀವು ಅಲ್ಲಿ ನೋಡ್ಕೊಂಡಿದ್ದೀರಾ. ಇಷ್ಟು ದಿನ ನಮ್ಮಿಂದ ನಿಮಗೆ ಆಗಿರೋ ತೊಂದರೆನೇ ಸಾಕು. ನಾವು ಹೋಗಿ ಬರ್ತೀವಿ. ಬರ್ತೀನಿ ಕಣ್ಣ. ರಮಣ, ಹೋಗಿ ಬರ್ತೀನಿ ಕನಕ. ಅಮ್ಮ, ಶ್ರೀಕಾಂತ, ನಾನು ಕಣೋ ಅಮ್ಮ ಮಾತಾಡ್ತಿರೋದು. ಫೋನ್ ಇಡಬೇಡ, ದಯವಿಟ್ಟು ಫೋನ್ ಇಡಬೇಡ. ಅವತ್ತು ನೀನು ಮನೆ ತನಕ ಬಂದು ನಮ್ಮಲ್ಲಿ ವಿಷಯ ಹೇಳಿದ ತಕ್ಷಣ ಒಳಗೂ ಬರ್ದೆ ಹೇಳ್ದೆ ಕೇಳದೆ ಹೊಟ್ಟೋದೆ. ನೀ ಹೋದಾಗಿಂದ ನಾನು ಎಷ್ಟು ಕೊರಗ್ತಾ ಇದ್ದೀನಿ ಗೊತ್ತಾ ಶ್ರೀಕಾಂತ. ಹೇಳು, ನಾನು ಮಲ್ಲಿ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ಕಣೋ, ನಾನು ಒಪ್ಕೊತೀನಿ. ಸಾಮಾನ್ಯವಾಗಿ ನಿನಗೆ ಕೋಪನೇ ಬರಲ್ಲ, ಆದರೆ ಕೋಪ ಬಂದರೆ ಅದು ಬೇಗ ತಣ್ಣಗಾಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಶ್ರೀಕಾಂತ. ಅದಕ್ಕೆ ನಿನ್ನ ಕೋಪ ತಣ್ಣಗಾಗಲಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೆ ನೀನೇ ಹೇಳು, ಎಷ್ಟು ದಿನ ಅಂತ ನಿನ್ನಿಂದ ದೂರ ಇರೋದು? ನಿಮ್ಮಲ್ಲಿ ನೋಡ್ಕೊಂಡು ಎಲ್ಲಿ ಹೋಗಿದೆಯೋ ಹೇಗಿದೆಯೋ ಅಂತ ನಾನು ಎಷ್ಟು ಯೋಚನೆ ಮಾಡ್ತಾ ಇದ್ದೆ ಗೊತ್ತಾ. ಅವತ್ತು ಮನೆ ಬಿಟ್ಟು ಹೋದೋನು ಮಲ್ಲಿನ ಹುಡ್ಕೊಂಡು ಎಲ್ಲಿ ಹೋದ್ಯೋ ಹೇಗಿದೆಯೋ ಅಂತ ನನಗೆ ತುಂಬಾನೇ ಭಯ ಆಗಿತ್ತು ಶ್ರೀಕಾಂತ. ಸಮಾಧಾನ ಮಾಡೋಣ ಅಂದ್ರೆ ನನಗೆ ಧೈರ್ಯನೇ ಬರಲಿಲ್ಲ. ಮಲ್ಲಿ ಸಿಗದೆ ನೀನು ತುಂಬಾ ಕಂಗಾಲಾಗಿರ್ಬೇಕಲ್ವಾ? ಅಮ್ಮ, ನಾನು ರಂಜನ್. ರಂಜನ್? ಶ್ರೀಕಾಂತ, ಶ್ರೀಕಾಂತನ್ ಫೋನ್ ಕೊಡು ರಂಜನ್. ನಾನು ಶ್ರೀಕಾಂತನ್ ಜೊತೆ ಮಾತಾಡಬೇಕು. ನೀವು ಫೋನ್ ಕೊಡು ರಂಜನ್, ನಾನು ಶ್ರೀಕಾಂತನ್ ಜೊತೆ ಮಾತಾಡಬೇಕು. ಅಮ್ಮ, ಅವನಿಲ್ಲಿಲ್ಲಮ್ಮ. ಏನು? ಶ್ರೀಕಾಂತ ಅಲ್ಲಿಲ್ವಾ? ಏನ್ ಹೇಳ್ತಿದ್ಯಾ ರಂಜನ್? ಶ್ರೀಕಾಂತ ನಿನ್ ಜೊತೆಗಿಲ್ವಾ? ಅಯ್ಯೋ ದೇವ್ರೇ. ರಂಜನ್, ಹೋಗ್ಲಿ, ಶ್ರೀಕಾಂತ ಎಲ್ಲಿದ್ದಾನೆ ಅಂತಾದ್ರೂ ನಿನಗೆ ಗೊತ್ತಾ? ಗೊತ್ತು. ಗೊತ್ತಾ? ಎಲ್ಲಿದ್ದಾನೆ? ನನ್ ಶ್ರೀಕಾಂತ ಎಲ್ಲಿದ್ದಾನೆ? ಮಲ್ಲಿ ಜೊತೆಗಿದ್ದಾನಮ್ಮ. ಮಲ್ಲಿ ಜೊತೆಗ? ಅಂದ್ರೆ ಮಲ್ಲಿ ಸಿಕ್ಕಿದ್ಲಾ? ರಂಜನ್, ಮಲ್ಲಿ ಸಿಕ್ಬಿಟ್ಲಾ? ಮಲ್ಲಿ ಎಲ್ಲಿ ಸಿಕ್ಕಿದ್ಲು? ಮಲ್ಲಿ ಚೆನ್ನಾಗಿದ್ದಾಳೆ ತಾನೆ? ಮಲ್ಲಿ ಶ್ರೀಕಾಂತ ಇಬ್ರು ಚೆನ್ನಾಗಿದ್ದಾರೆ ತಾನೆ? ಇಬ್ರು ಚೆನ್ನಾಗಿದ್ದಾರಮ್ಮ. ರಂಜನ್, ಎಂತ ಒಳ್ಳೆ ಸುದ್ದಿ ಹೇಳ್ತೀಯಪ್ಪ. ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ಲಿ. ಅವರಿಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಅಷ್ಟೇ ಸಾಕು. ಇನ್ಯಾವತ್ತೂ ಶ್ರೀಕಾಂತ ಈ ಮನೆಗೆ ಬರಲ್ಲ ಅನ್ಸುತ್ತೆ. ಅವನ ಮುಖ ನಂಗೆ ತೋರ್ಸಲ್ಲ ಅನ್ಸುತ್ತೆ. ಯಾಕಮ್ಮ ಏನನ್ನ ಕಲ್ಪನೆ ಮಾಡ್ಕೋತೀರ? ಮಲ್ಲಿ, ಶ್ರೀಕಾಂತ ಇಬ್ರು ನಾಳೆ ಇಷ್ಟೊತ್ತಿಗೆ ನಿಮ್ಮ ಮುಂದೆ ಇರ್ತಾರೆ. ರಂಜನ್, ಏನಂದ್ರೆ ಶ್ರೀಕಾಂತ ಮಲ್ಲಿ ಇಬ್ರು ನನ್ನ ಕಣ್ಮುಂದೆ ಇರ್ತಾರ?
ಯಾಕಂಗೆ ಗರ ಬಡ್ದವ್ರು ಕುಂತೀಯ? ಏನಾಯ್ತೀಗ? ಇನ್ನು ಏನಾಗಬೇಕು? ಹಣದ ಮಗಳನ್ನ ಕೈಯಾರ ದೂರ ಮಾಡಿದ್ವಿ. ನಮ್ಮ ಬಡತನ ನೀಗ್ಸಕ್ಕೆ ಮಗಳ ಭವಿಷ್ಯ ಮಾರಾಟ ಮಾಡಿದ್ವಿ. ಇನ್ನು ಏನಾಗಬೇಕು? ಯಾವ ಮಕ್ಕಳಿಗೂ ಇಂಥ ತಂದೆ ತಾಯಿ ಸಿಗಬಾರ್ದು. ಊಟಕ್ಕೆ ಕೂತ್ರೆ ನಮ್ಮಲ್ಲಿ ಕನಸುಗಳನ್ನ ಬೂದಿ ಮಾಡಿ ಆ ಕಾಸಲ್ಲಿ ತಂದಿದ್ದನ್ನ ಅನ್ಸುತ್ತೆ. ಅವಳು ಬಣ್ಣ ಬಣ್ಣದ ಕನಸುಗಳನ್ನ ನಾಶ ಮಾಡಿ ಅದ್ರಲ್ಲಿ ಕೊಂಡ ಸೀರೆ ಅನ್ಸುತ್ತೆ. ಉಟ್ಕೊಂಡಾಗ ಮೈ ಚುಚ್ಚುತ್ತೆ. ಏನೇನು ಮಾತಾಡಬೇಡ ನೀನು, ನಂಗೂ ಕಷ್ಟ ಆಯ್ತದೆ. ಕಷ್ಟ? ಆ ಕಷ್ಟದಿಂದನೇ ನಮ್ಮಲ್ಲಿಗೆ ಈ ಗತಿ ಬಂದಿದ್ದು. ನನ್ ಕಂದ ಎಲ್ಲೈತೋ ಏನೋ, ಆ ಜೀವ ಎಷ್ಟು ನೋವು ಅನುಭವಿಸ್ತಾ ಇತ್ತೋ ಏನೋ. ಸಾಕು ದಿಲ್ಸು, ಕೆಟ್ಟ ಕೆಟ್ಟ ಮಾತಾಡಬೇಡ. ಎಲ್ಲ ನಿನ್ನಿಂದನೇ ಆಗಿದ್ದು. ನಾವೆಂಗೋ ಜೀವನ ಮಾಡ್ಬೋದಾಗಿತ್ತು, ಗಂಜಿನ ಅಂಬ್ಲಿನೋ ಕುಡ್ಕೊಂಡು. ನೀವು ಹೆಂಗಸರು ಹತ್ತು ನಿಮ್ಮ ಎದೆ ಭಾರನ ಕಮ್ಮಿ ಮಾಡ್ಕೊಂತೀರಿ. ಆದ್ರೆ ನಾನು ದಿನಾಲು ಮಲ್ಲಿ ಮಲ್ಲಿ ಅಂತ ಎಷ್ಟು ಕೊರಗ್ತಾ ಇದೀನಿ ಅಂತ ನಿಂಗೆ ಗೊತ್ತಾ? ನಾನು ಬಾಯಿ ಬಿಟ್ರೆ ನೀವೆಲ್ಲ ಅದನ್ನೇ ಹಚ್ಕೋತೀರಿ ಅಂತ ಎಲ್ಲ ನೋವನ್ನು ಅನ್ಕೊಂಡು ಸುಮ್ಮನೆ ಇರ್ತೀನಿ. ಶಾಂತ, ಈ ಮಕ್ಕಳು ನೋಡು, ಮಲ್ಲಿ ಬದುಕನ್ನ ಬಲಿ ಕೊಟ್ಟು ಇವುಗಳನ್ನ ಉಳಿಸ್ಕೊಂಡಿದ್ದೀವಿ. ನೀನು ಕಣ್ಣೀರು ಹಾಕ್ತಾ ಊಟ ತಿಂಡಿ ಬಿಟ್ಟು ಮೂಲೆ ಹಿಡಿದು ಕೂತಿದ್ರೆ ನಾಳೆ ನಿಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ ಹೇಳು? ಈ ಮಕ್ಕಳು ಅನಾಥ ಆಗ್ತವೆ, ಸಾಕು ಅನಾಥ ಆಗ್ತವೆ. ಕಣ್ಣೀರು ಹಾಕ್ತಾರೆ ಸಾಕು. ಈ ಮಕ್ಕಳ ಭವಿಷ್ಯ ನಿನ್ನ ಕೈಯಾಗೈತೆ. ಅಳಬೇಡ, ಸಮಾಧಾನ ಮಾಡ್ಕೋ ಶಾಂತ, ಸಮಾಧಾನ ಮಾಡ್ಕೋ.
ಪಿಶಾಚಿ ಅಂದ್ರೆ ಬಂದ್ಯ ಗಾವಾಕ್ಷಿಗೆ ಅಂದಂಗೆ ಮತ್ತೆ ಯಾಕೆ ಬಂದ್ಬಿಟ್ಲು ಇವಳು ಇಲ್ಲಿಗೆ? ಜಗದೀಶ ನಿಂತ್ಕೊ. ನನಗೆ ನಮಸ್ಕಾರ ಮಾಡೋದು ಬೇಕಾಗಿಲ್ಲ, ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು ಬಿಡಿ. ಈ ರೀತಿ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದಕ್ಕೆ ಅವಳೆ ನಿಮ್ಮ ಮನೆ ಸೊಸೆನಾ? ಹಿರಿಯರಿಗೆ ಕಿರಿಯರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ಆದ್ರೆ ಹಿರಿತನ ಅನ್ನೋದು ಬರೋದು ಬರೀ ವಯಸ್ಸಿಂದ ಅಲ್ಲ. ನಿನ್ನ ಉಪದೇಶ ಎಲ್ಲ ಕೇಳಕ್ಕೆ ಏನಾದ್ರೆ ಟೈಮ್ ಇಲ್ಲ ಅಮ್ಮ. ಅದೆಲ್ಲ ಏನಿದ್ರು ನಿನ್ನ ಚಿಕ್ಕ ಮಗನ ಹತ್ರ ಇಟ್ಕೋ. ಹೇಗಿದ್ರು ವಾಪಸ್ ಬಂದಿದ್ದ ಜಗದೀಶ, ನಿನಗೆ ಇವರಿಬ್ಬರನ್ನ ನೋಡಿದ್ರೆ ಏನು ಅನ್ಸದೇ ಇಲ್ವಾ? ಇವರು ನೋಡು, ನನಗೇನು ಅನ್ಸ್ಬೇಕು? ಯಾಕೆ ಅನ್ಸ್ಬೇಕು? ನಿನ್ನಿಂದಾಗಿ ಇವ್ರು ಇಷ್ಟು ದಿನ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನಿನಗೆ ಸ್ವಲ್ಪ ಕೂಡ ಪಾಪ ಪ್ರಜ್ಞೆನೇ ಇಲ್ವಾ? ಈ ಪಾಪ ಪುಣ್ಯ ಸ್ವರ್ಗ ನರಕ ಇದೆಲ್ಲ ನಿನಗೆ ಸಂಬಂಧಪಟ್ಟ ವಿಚಾರಗಳು. ನನ್ನವರೆಗೂ ಬರೋದೇ ಇಲ್ಲ. ಯಾಕೆ ಬರಲ್ಲ? ಯಾಕೆ ಬರಲ್ಲ? ಸದ್ಯಕ್ಕೆ ಈ ಮನೆಯಲ್ಲಿ ನಿಮ್ಮ ತಂದೆನೂ ಇಲ್ಲ, ನಿಮ್ಮ ತಾತನೂ ಇಲ್ಲ. ಈ ಮನೆಗೆ ಹಿರಿಯಳು ಅಂದ್ರೆ ನಾನೇ. ನನ್ನ ಅನಿಸಿಕೆ, ನನ್ನ ನಿರ್ಧಾರಗಳು ನಿಮ್ಮ ತನಕ ಬರುತ್ತೆ. ಅದಕ್ಕೆ ಏನಿವಾಗ? ಈಗ ನೀನು ಮಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀಯ?